ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಲಾಸ್ಟು 20ನೇ ತಾರೀಕು ಅಂದರೆ ಮಂಗಳವಾರ. ನಾನು ನನ್ನ ತಂಗಿ ಮನೆಗೆ ಮೆಟ್ರೋದಲ್ಲಿ ಹೋಗೋಣ ಅಂತ ಹೋಗ್ತಿದ್ದೆ. ಅವ್ರ ಮನೆ ಇರೋದು ಮಾಧವರ ಮೆಟ್ರೋ ಸ್ಟೇಷನ್ ಹತ್ರನೇ. ಮೆಟ್ರೋದಲ್ಲಿ ಹೋದರೆ ಬೇಗ ಹೋಗ್ಬೋದು ಅಂತ ಮೆಟ್ರೋದಲ್ಲೇ ಹೋದೆ. ಇದು ಅವಳ ಮಗ ಸ್ಕೂಲಿಂದ ಬಂದಿದ್ದ, ಮೊಬೈಲ್ ಹಿಡ್ಕೊಂಡಿದ್ದ. ಅಂದರೆ ಅವ್ರ ತಾತಂದು, ಅಂದರೆ ನಮ್ಮ ಚಿಕ್ಕಪ್ಪಂದು ಹಿಡ್ಕೊಂಡಿದ್ದ. ಅದಕ್ಕೆ ಹಿಡ್ಕೊಂಬೇಡ ಅಂತ ಹೇಳ್ತಾಯಿದ್ದೆ. ನಾನು ಅವ್ರ ಮನೆಗೆ ಹೋಗಿದ್ದಕ್ಕೆ ಏನು ಕಾರಣ ಅಂದರೆ ನಮ್ಮ ಆಂಟಿ ಅವ್ರ ಅಮ್ಮಂಗೆ ಹುಷಾರಿರಲಿಲ್ಲ, ಅದಕ್ಕೆ ನೋಡೋಣ ಅಂತ ಹೋಗಿದ್ದೆ. ಇವರು ನಮ್ಮಪ್ಪ ಅಮ್ಮ ಮತ್ತು ನಮ್ಮ ಅತ್ತೆ ನಮ್ಮ ಮನೆಗೆ ಬಂದಿದ್ದರು. ಲಾಸ್ಟು ಡಿಸೆಂಬರು ಎಂಡಲ್ಲಿ ಬಂದಿದ್ದರು. ಅದಾದಮೇಲೆ ಮತ್ತೆ ಗಾನ ಕೋಪ ಮಾಡ್ಕೊಂಡಿದ್ರು, 2 ಡೇಸ್ಗೆ ಹೋಗ್ಬಿಟ್ರಂತ. ಅದಕ್ಕೆ ಮತ್ತೆ 2 ದಿನ ಇರೋಣ ಅಂತ ಬಂದರು. ನಾನು ನಮ್ಮಮ್ಮ ಎಲ್ಲರೂ ಶಾಪಿಂಗ್ ಅಂತ ಹೊರಟಿದ್ವಿ. ಶಾಪಿಂಗ್ ಅಂತ ಏನಿರಲಿಲ್ಲ, ನಮ್ಮ ಅಪ್ಪಂಗೆ ಸ್ಲಿಪ್ಪರ್ಸ್ ಬೇಕಾಗಿತ್ತು ಅಂದ್ಬಿಟ್ಟು ಒಂದು ರೌಂಡ್ ಹೋಗೋಣ ಅಂತ ವಾಕ್ ಹೋದ್ವಿ. ಅದು ಅವರು ಏನೋ ಬಾಟಾದಲ್ಲಿ ನೋಡಿದ್ವಿ, ಅವ್ರಿಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಅವ್ರಿಗೆ ಬೇರೆ ಡಿಸೈನ್ ಬೇಕಾಗಿತ್ತಂತೆ, ಇದು ಇಷ್ಟ ಆಗಲಿಲ್ಲ ಅಂತ ನಾವು ವಾಪಸ್ ಬೇರೆ ತೊಗೊಂಡ್ವಿ. ಅದಾದಮೇಲೆ ನಾವು ಸ್ಲಿಪ್ಪರ್ಗೆ ಅಂದರೆ ವಿಜ್ಞಾನ ನಗರ ಎಲ್ಲ ಕಡೆ ಸ್ಲಿಪ್ಪರ್ ಶಾಪ್ ನೋಡಿ ಲಾಸ್ಟಿಗೆ ನಮ್ಮ ಆಫೀಸ್ ಹತ್ರನೇ ಬಂದುಬಿಟ್ಟಿದ್ವಿ. ಇಷ್ಟು ದೂರ ಬಂದಿದ್ದೀವಲ್ಲ ಅಂದ್ಬಿಟ್ಟು ನಾನೇ ಗಾನ ಕ್ರಿಕೆಟ್ ಕ್ಲಾಸ್ಗೆ ಹೋಗ್ತಾಳೆ, ಅದಕ್ಕೆ ಅದನ್ನು ತೋರಿಸ್ತೀನಿ ಅಂದರೆ ಬೌಲಿಂಗ್ ಮಾಡೋದು, ರನ್ ಮಾಡೋದೆಲ್ಲ ಇಲ್ಲಿ ಗಾನ ನೋಡಿ ಅಲ್ಲಿ ರನ್ನಿಂಗ್ ಮಾಡ್ತಿದ್ದಾಳೆ. ಅಂದರೆ ಅದಕ್ಕೆ ನಮ್ಮ ಅಮ್ಮಗೆ ಬೌಲಿಂಗ್ ಮಾಡೋದಕ್ಕೋ ಏನಕ್ಕೋ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಒಳಗಡೆ ಅದು ಒಳಗೆ ನೋಡ್ಬೋದು, ನೋಡೋಂಗಿದ್ರೆ ಇವ್ರೇನು ಬೇಡ ಅಂದ್ಬಿಟ್ಟು ಇಲ್ಲೇ ನೋಡ್ತಾ ನಿಂತಿದ್ರು. ನೋಡಿದ್ವಿ. ಅವಳಿಗೆ ನಾವು ಬಂದಿರೋದು ಗೊತ್ತಿರಲಿಲ್ಲ, ಆದರೆ ಸುಮ್ಮನೆ ನಾವೇ ನೋಡ್ಕೊಂಡಿದ್ದಿದ್ದು. ರೋಡಲ್ಲಿ ಹೋಗ್ತಾ ಇದ್ದಾಳೆ ನೋಡಿ, ಎಲ್ಲ ಆಟ ಅವಳಿಗೆ ಕ್ರಿಕೆಟ್ ಇಷ್ಟ ಅಂದ್ಬಿಟ್ಟು ಸೇರ್ಕೊಂಡಿದ್ದು. ಅದಾದಮೇಲೆ ಅವರು 2 ಡೇಸ್ ಆದಮೇಲೆ ಫ್ರೈಡೇ ಅಂದರೆ ನೆಕ್ಸ್ಟು ಅದಾದಮೇಲೆ ನಮ್ಮ ಧೃತಿಗೆ ಹಾಲು ಬಾಯಿ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ಅವಳು ರಾಗಿನಲ್ಲಿ ಹಾಲು ಬಾಯಿ ಮಾಡೋದು. ನಾನು ಇದು ಫಸ್ಟ್ ಟೈಮ್ ಅಂದ್ಬಿಟ್ಟು ಮನೆಯಲ್ಲಿ ರಾಗಿ ಇತ್ತಲ್ಲ, ಅದನ್ನು ನೀರಿನಲ್ಲಿ 1 ನೈಟ್ ಪೂರ್ತಿ ನೆನೆ ಹಾಕಿದ್ದೆ. ಅದಾದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಮಿಕ್ಸಿನಲ್ಲಿ ತೆಂಗಿನಕಾಯಿ ಏಲಕ್ಕಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದೆ. ನಾನು ತೆಂಗಿನಕಾಯಿ ಹಾಕಿರೋದನ್ನು ಇದ್ರಲ್ಲಿ ತೋರಿಸಿಲ್ಲ ಅಷ್ಟೇ. ಅದನ್ನು ಹಾಲನ್ನ ಸೋಸಬೇಕು. 1, 2, 3 ಸಲ ಅದನ್ನು ರಾಗಿ ಗ್ರೈಂಡ್ ಮಾಡಿದ್ರೆ ಅದು ಈ ಥರ ಆಗುತ್ತೆ ನೋಡಿ. ಅದು ಗ್ರೈಂಡ್ ಮಾಡಾದಮೇಲೆ ತೆಳು ಬಟ್ಟೆನಲ್ಲಿ ಸೋಸಬೇಕು. ನಾನು ಫಸ್ಟ್ ಏನು ಮಾಡಿದೆ, ಒಂದು ಟವಲ್ಗೆ ಹಾಕಿದೆ, ಆದರೆ ಅದು ತುಂಬ ಟೈಮ್ ತೊಗೊತಾ ಇತ್ತು ಹಾಲು ಬರೋದಕ್ಕೆ. ಬಟ್ಟೆ ಸ್ವಲ್ಪ ದಪ್ಪ ಇತ್ತು, ಅದಕ್ಕೋಸ್ಕರ ನೋಡಿ ಹೆಂಗೋ ಟ್ರೈ ಮಾಡಿ ಇಷ್ಟು ಹಾಲನ್ನ ತೆಗೆದ್ವಿ. ಅದಾದಮೇಲೆ ಬಟ್ಟೆ ಚೇಂಜ್ ಮಾಡಿಬಿಟ್ಟು ವೇಲಿತ್ತು, ಅದು ಸ್ವಲ್ಪ ತೆಳುಗಿತ್ತು, ಅದರಲ್ಲಿ ಟ್ರೈ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಬೇಗ ಹಾಲು ಬರ್ತು. ಅದೊಂದು 2-3 ಸಲ ಗ್ರೈಂಡ್ ಮಾಡಬೇಕು. ಅದಾದಮೇಲೆ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದಕ್ಕೆ ತಕ್ಕನಾಗೆ ಬೆಲ್ಲನ ಸ್ವಲ್ಪ ನೀರಿನಲ್ಲಿ ಕರಗಿಸ್ಬೇಕು. ಅದಕ್ಕೆ ಕರಗಿದ ಮೇಲೆ ರಾಗಿದು ಹಾಲಿರುತ್ತಲ್ಲ ಅದರೊಳಗಡೆಗೆ ಇದನ್ನು ಮಿಕ್ಸ್ ಮಾಡಬೇಕು. ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಆ ಥರ ಗಲೀಜು ಏನಾದರೂ ಇದ್ದರೆ ಅದನ್ನು ಸೋಸ್ಕೊಂಡು ಹಾಕೋಬೋದು. ನೋಡಿ ಇಷ್ಟು ತೆಗೆದಿದ್ವಿ ಹಾಲು ನಾವು. ನಾನು ಯಾವಾಗೂ ಮಾಡಿರಲಿಲ್ಲ, ತಿಂದಿದ್ದೀನಿ ಮಾಡಿರೋದು, ಆದರೆ ಇದು ತುಂಬ ಟೈಮ್ ಹಿಡಿಯುತ್ತೆ ಕೆಲಸ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಿರಲಿಲ್ಲ. ಹಂಗೂ ಫಸ್ಟ್ ಟೈಮ್ ಮಾಡಿದ್ದು. ಅದು ರಾಗಿ ಜಾಸ್ತಿ ನೆನೆಹಾಕಿದ್ನಲ್ಲ, ಅದರಿಂದ ಜಾಸ್ತಿ ಹಾಲು ಬಂತು. ಇದನ್ನು ಧೃತಿನೇ ಹೆಲ್ಪ್ ಮಾಡಿದ್ಲು, ಅವಳು ಹಾಲು ತೆಗಿಯೋದಕ್ಕೆ ಗ್ರೈಂಡ್ ಮಾಡೋದಕ್ಕೆಲ್ಲ. ಅದಾದಮೇಲೆ ಅದಕ್ಕೆ ನೋಡಿ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಿದ್ಮೇಲೆ ಈ ಕಲರ್ ಆಗಿದೆ. ನಾವು ಅದನ್ನು ಸ್ವಲ್ಪ ದಪ್ಪಾಗಿರೋ ಪಾತ್ರೆಯಲ್ಲಿ ಕೈ ಬಿಡ್ದಂಗೆ ತಿರುಗಬೇಕು. ನೋಡಿ ತಿರುಗ್ತಾ ಇದ್ದರೆ ಹಿಂಗಾಗುತ್ತೆ. ಮಧ್ಯೆ ಬೇಕಂದರೆ 2-3 ಸ್ಪೂನ್ ತುಪ್ಪ ಹಾಕಿದ್ದೀವಿ. ಆ ತುಪ್ಪ ಹಾಕಿದ್ರೂ ಅದು ಗೊತ್ತೇ ಆಗೋಲ್ಲ, ಯಾಕೆಂದರೆ ಕಲರೇ ಹಂಗಿದೆ. ತುಪ್ಪ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು, ನಾವು ಜಾಸ್ತಿ ಏನು ಹಾಕಿಲ್ಲ. ಅದಾದಮೇಲೆ ಈ ಥರ ಒಂದು ತಟ್ಟೆಗೆ ಎಲ್ಲ ತುಪ್ಪ ಹಚ್ಬಿಟ್ಟು ಆಮೇಲೆ ಅದು ಮಾಡಿದ್ದೀವಲ್ಲ, ಅದನ್ನು ರಾಗಿನಲ್ಲಿ ಮಾಡಿದ್ವಲ್ಲ ಹಾಲು ಬಾಯಿ, ಅದನ್ನು ಇದಕ್ಕೆ ಹಾಕಬೇಕು. ಫಸ್ಟು ದೊಡ್ಡ ತಟ್ಟೆಗೆ ಹಾಕಿದ್ವಿ. ಅದಾದಮೇಲೆ ಜಾಸ್ತಿ ಆಗಿತ್ತಲ್ಲ, ಅದಕ್ಕೆ ಇನ್ನು ಚಿಕ್ಕ ತಟ್ಟೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕ್ತಾಯಿದ್ವಿ. ಬಿಸಿ ಇತ್ತು, ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಫಸ್ಟ್ ಟೈಮ್ ಮಾಡಿದ್ರು ಮಾತ್ರ ಚೆನ್ನಾಗಿ ಬಂದಿತ್ತು. ಅಂದರೆ ಏನೂ ಆಗಲಿಲ್ಲ, ನಮಗೆ ಏನಾಗುತ್ತೋ ಅನ್ನೋ ಥರ ಇತ್ತು. ಅದು ಬೇರೆ ಜಾಸ್ತಿ ಹಾಲಿತ್ತಲ್ಲ, ಮೋಸ್ಟ್ಲಿ ವೇಸ್ಟ್ ಆಗಿಬಿಟ್ರೆ ಅನ್ನೋದೊಂದು ಬೇಜಾರಿತ್ತು. ಏನೂ ಆಗಲಿಲ್ಲ ನೋಡಿ. ಒಂದು 2 ಅವರ್ಸು ಫ್ರಿಜ್ನಲ್ಲಿ ಇಟ್ಟಿದ್ವಿ, ಆಮೇಲೆ ಕಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟು ಸಹ ಚೆನ್ನಾಗಿತ್ತು. ನಿಮಗೆ ಬೇಕಂದರೆ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಮತ್ತೆ ತಿನ್ಬೋದು, ಇಲ್ಲಾಂದರೆ ಹಂಗೆ ತಿನ್ಬೋದು. ನಾವು ಮಾಡಬೇಕಾದ್ರೇ ತುಪ್ಪ ಜಾಸ್ತಿ ಹಾಕಿದ್ವಿ, ಅದರಿಂದ ಮತ್ತೆ ತುಪ್ಪ ಹಾಕ್ಕೊಂಡು ತಿನ್ನಲಿಲ್ಲ. ನೋಡಿ ಪೀಸಸ್ ಈ ಥರ ಬಂದಿದೆ. ನಮಗೆ ಕ್ವಾಂಟಿಟಿ ಕರೆಕ್ಟಾಗಿ ಹಾಕಿ ನಾವು ಈ ಥರ
ತಿಕ್ನೆಸ್ ಬರೋವರೆಗೂ ಮಾಡಿದ್ರೆ ಅದು ಏನೂ ಆಗೋಲ್ಲ. ನೋಡಿ ಕಟ್ ಮಾಡಿದಾಗ ಈ ಥರ ಬಂದಿದೆ. ಒಂಥರ ಸ್ಪಾಂಜ್ ಥರ ಇತ್ತು. ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು. ಅದು ಹೆಂಗೆ ಖಾಲಿ ಮಾಡಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಮಾತ್ರ. ನೆಕ್ಸ್ಟು ಭಾನುವಾರ ನನಗೆ ಕುಕ್ಕರ್ ಬೇಕಂತ ತರಕ್ಕೆ ಹೋಗಿದ್ದೆ. ತರೋ ಅಷ್ಟೊತ್ತಿಗೆ ಲೇಟ್ ಆಯಿತು, ಅಡುಗೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡಿದ್ವಿ. ಪಿಜ್ಜಾ ಎಲ್ಲ ತಿನ್ನೋಣ ಅಂದ್ಬಿಟ್ಟು. ನೆಕ್ಸ್ಟು ಲಾಗಲ್ಲಿ ಕುಕ್ಕರ್ ಯಾವ್ದು ತಂದೆ ಅಂತ ನಾನು ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.